ನಮಸ್ತೆ ವೀಕ್ಷಕರೇ, ಇಂಡಿಯನ್ ಯೂಟ್ಯೂಬರ್ ರೇಣು ಚಾನೆಲ್ಗೆ ಸ್ವಾಗತ. ಯಾರು ಲೈಕ್ ಮಾಡಿಲ್ಲ ನನ್ನ ಚಾನೆಲ್ಗೆ ಲೈಕ್ ಮಾಡಿ, ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಇವತ್ತು ಚರ್ಮ ಗ್ಲೋ ಆಗಲು ಮನೆಯಲ್ಲಿ ಹೋಮ್ ರೆಮಿಡಿನ ಹೇಳ್ಕೊಡ್ತಾ ಇದ್ದೀನಿ. ಚರ್ಮ ಡಲ್ ಆಗಿದ್ದರೆ, ಪಿಗ್ಮೆಂಟೇಷನ್ ಆಗಿದ್ದರೆ, ನೇರಿಗೆ ಬಂದಿದ್ದರೆ ಈ ರೆಮಿಡಿನ ನೀವು ಖಂಡಿತ ಟ್ರೈ ಮಾಡಬೇಕು. 100% ರಿಸಲ್ಟ್ ಸಿಗುತ್ತೆ. ನಾನು ಇಲ್ಲಿ 2 ಮೀಡಿಯಂ ಸೈಜ್ ಬೀಟ್ರೂಟನ್ನು ತಗೊಳ್ತಾ ಇದ್ದೀನಿ. ಈಗ ಅದನ್ನು ಒಂದು ಬೌಲ್ಗೆ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ತೊಳೆದುಕೊಳ್ಬೇಕು. ಒಂದು ಚಾಕುವಿನ ಸಹಾಯದಿಂದ ಈ ರೀತಿ ಸಿಪ್ಪೆನ ತೆಗೆದುಕೊಳ್ಬೇಕು. ನೀಟಾಗಿ ಸಿಪ್ಪೆನ ಈ ರೀತಿ 2 ಬೀಟ್ರೂಟನ್ನ ಸಿಪ್ಪೆನ ಚೆನ್ನಾಗಿ ತೆಗೆದುಕೊಳ್ಬೇಕು. ಒಂದು ಗ್ರೇಡರ್ನ ಸಹಾಯದಿಂದ ಬೀಟ್ರೂಟನ್ನು ಈ ರೀತಿ ತುರಿದ್ಬಿಟ್ಟು ತಗೊಳ್ಬೇಕು. 2 ಬೀಟ್ರೂಟನ್ನು ಈ ರೀತಿ ಚೆನ್ನಾಗಿ ತುರಿದ್ಬಿಟ್ಟು ನೀಟಾಗಿ ತೆಗೆದುಕೊಳ್ಬೇಕು. ಈಗ ಒಂದು ಸಾಣಿಗೆ ಸಹಾಯದಿಂದ ಈ ಜ್ಯೂಸನ್ನು ತೆಗೆದುಕೊಳ್ಬೇಕು. ಇಲ್ಲಕಾದರೆ ನೀವು ಕೈಲಿ ಸಹಾಯದಿಂದ ಕೂಡ ಈ ರೀತಿ ಹಿಂಡ್ಕೋಬೋದು. ನೀಟಾಗಿ ಈ ರೀತಿ ಏನು ನೀರನ್ನು ಆ್ಯಡ್ ಮಾಡದೆ ಈ ರೀತಿ ನೀಟಾಗಿ ಹಿಂಡ್ಕೋಬೇಕು. ಇದರಿಂದ ಜ್ಯೂಸ್ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಒಂದು ಪಕ್ಕಕ್ಕೆ ಇಟ್ಬಿಟ್ಟು ಇನ್ನೊಂದು ಬೌಲ್ಗೆ 2 ಸ್ಪೂನಷ್ಟು ಬೀಟ್ರೂಟ್ ಜ್ಯೂಸನ್ನು ಹಾಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಕಲಿಸ್ಕೊಳ್ಬೇಕು. ಈಗ ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ. ಈಗ ಇನ್ನೊಂದು ಬೌಲ್ಗೆ 2 ಸ್ಪೂನಷ್ಟು ಬೀಟ್ರೂಟ್ ಜ್ಯೂಸನ್ನು ಹಾಕೊಳ್ತಾ ಇದ್ದೀನಿ. ಅದಕ್ಕೆ 1 ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಮೊಸರನ್ನು ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ನೀವು ಹಾಕ್ಕೋಬೋದು. ನಾನು ಇಲ್ಲಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಕಲಿಸ್ಕೊಳ್ಬೇಕು. ಈಗ ಇದು ರೆಡಿ ಆಗಿದೆ. ನಾನು ಈಗ ತೋರಿಸ್ತಾ ಇದ್ದೀನಿ ನೀವು ಹೇಗೆ ಅದನ್ನು ಅಪ್ಲೈ ಮಾಡ್ಕೋಬೇಕು ಅಂತ. ನಾನು ಇಲ್ಲಿ ಕೈನಲ್ಲಿ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಸ್ಕ್ರಬ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ನೋಡಿ ಈ ರೀತಿ ನೀಟಾಗಿ ಅಕ್ಕಿ ಹಿಟ್ಟು ಮತ್ತು ಜ್ಯೂಸನ್ನು ರೆಡಿ ಮಾಡಿಕೊಂಡಂಥ ಮಿಕ್ಸ್ಚರ್ನ ಈ ರೀತಿ ಚೆನ್ನಾಗಿ ಫೇಸ್ ಮೇಲೆ ಕೈ ಮೇಲೆ ಅಪ್ಲೈ ಮಾಡ್ಕೋಬೋದು. ಎಲ್ಲಿ ಡಲ್ ಆಗಿ ಸ್ಕಿನ್ ಇರುತ್ತೆ, ಕಪ್ಪಾಗಿರುತ್ತೆ, ಈ ರೀತಿ ನೀಟಾಗಿ ಮಸಾಜ್ ಮಾಡ್ಕೋಬೇಕು. ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನೀವು ವಾರದಲ್ಲಿ 3 ದಿನ ಇದನ್ನು ಮಾಡಿ ನೋಡಿ, ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಈಗ ಇದನ್ನು 15 ನಿಮಿಷ ಆರಲು ಬಿಡಬೇಕು. ಈಗ ಇದನ್ನು ಆರಿದೆ, ಇದನ್ನು ತೊಳ್ಕೊಂಬರೋಣ. ಈ ನೋಡಿ ಎಷ್ಟು ಚೆನ್ನಾಗಿ ರಿಸಲ್ಟ್ ಗೊತ್ತಾಗ್ತಿದೆ ಅಂತ. ಈಗ ಕಡಲೆ ಹಿಟ್ಟು ಮತ್ತು ಮೊಸರಿನ ಮತ್ತು ಬೀಟ್ರೂಟ್ ಜ್ಯೂಸನ್ನು ಫೇಸ್ ಪ್ಯಾಕನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಈ ರೀತಿ ನೀಟಾಗಿ ಮಸಾಜ್ ಮಾಡಿಬಿಟ್ಟು ಎಲ್ಲ ಕಡೆ ನೀಟಾಗಿ ಈ ರೀತಿ ಮಸಾಜ್ ಮಾಡ್ಕೋಬೇಕು. ಈ ರೀತಿ ಮಾಡಿಬಿಟ್ಟು ಒಂದು 15 ನಿಮಿಷ ಇದನ್ನು ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಫೇಸ್ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಚರ್ಮನೂ ನೀಟಾಗಿ ಪಳಪಳ ಹೊಳೆಯುತ್ತೆ. ಗ್ಲೋ ಕೂಡ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಆರಲ್ ಬಿಟ್ಟು 15 ನಿಮಿಷ ಬಿಡಬೇಕು. ಈಗ ಇದನ್ನು ತೊಳ್ಕೊಂಬರೋಣ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ, ಗ್ಲೋ ಆಗಿ ಬಂದಿದೆ ಅಂತ. ನಿಮಗೆ ಯೂಸ್ ಮಾಡಿ ನೋಡಿ, ನಿಮಗೆ ಖಂಡಿತ ರಿಸಲ್ಟ್ 100% ರಿಸಲ್ಟ್ ಸಿಗುತ್ತೆ. ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಒಂದೇ ಸಾರಿ ಟ್ರೈ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಚೆನ್ನಾಗಿ ಗೊತ್ತಾಗುತ್ತೆ ಹೇಗೆ ಬಂದಿದೆ ಅಂತ. ಒಮ್ಮೆ ಮಾಡಿ ನೋಡಿ, ಇದು ರೆಮಿಡಿ ಹೇಗೆ ವರ್ಕ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದನ್ನು ನೀವು ಫ್ರಿಜ್ನಲ್ಲಿ ಕೂಡ ಜ್ಯೂಸನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. 1 ವಾರದವರೆಗೂ ಇದನ್ನು ಜ್ಯೂಸ್ ಮಾಡಿ ಇಟ್ಕೋಬೋದು. ಆಮೇಲೆ ನೀವು ಅದಕ್ಕೆ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟನ್ನು ಈ ರೀತಿ ಪ್ರಿಪೇರ್ ಮಾಡಿಬಿಟ್ಟು ಮಾಡ್ಕೋಬೋದು. ರಿಸಲ್ಟ್ ಕೂಡ 100% ಸಿಗುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಇದು ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನೆಲ್ಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.